ತಾಯಿ ಯಾವಾಗ ಗುರು ಹಾಕಾಳ ಅಂದ್ರ ಗುರು ಯಾವಾಗ ತಾಯಿ ಹಾಕಾಳ ಅಂದ್ರ ತಾಯಿಯ ಮತ್ತೊಂದು ರೂಪವೇ ಗುರು ಅಂತ ಹೇಳ್ತಾರೆ. ಗುರುವಿನ ಮತ್ತೊಂದು ಸ್ವರೂಪವೇ ತಾಯಿ ಅಂತ ಹೇಳ್ತಾರೆ. ತಾಯಿಗೆ ಬಹಳ ದೊಡ್ಡದಾಗಿರುವಂತ ಕಿಮ್ಮತ್ತನ್ನ ಈ ನಾಡಿನೊಳಗೆ ನಮಗೆ ಕಟ್ಟಿಕೊಟ್ರು. ತಾಯಿ ನೋಡ್ರಿ, ನಮ್ಮ ದೇಶದೊಳಗ ಗುರುವಿಗೆ ಎರಡು ಸ್ಥಾನವನ್ನ ಕೊಟ್ರು. ಒಂದು ತಾಯಿ, ಮತ್ತೊಂದು ಗುರು. ಇವರಿಬ್ಬರಿಗೂ ಕೂಡ ಒಂದು ಬಹಳ ದೊಡ್ಡದಾಗಿರುವಂತ ಸ್ಥಾನವನ್ನು ಕೊಟ್ರು. ಅಪ್ಪವ್ರು ನೀವು ಕೇಳ್ಬಹುದು, ಅಪ್ಪವ್ರು ಯಾಕ್ರಿ ತಂದೆ ಕೊಡ್ಲಿಲ್ಲೇನ್ರಿ, ಬರೇ ತಾಯಿಗೆ ಗುರುವಿಗೆ ಅಟ ಕೊಟ್ರೇನ್ರಿ? ನೀವೆಲ್ಲ ಕೇಳ್ಬಹುದು. ಅದಕ್ಕೊಂದು ಕಾರಣ ಐತ್ರಿ. ನೋಡ್ರಿ, ಮನೆ ಒಳಗ ಮಗ ಸ್ವಲ್ಪ ಏನ್ರಿ ಗದ್ಲ ಮಾಡಿದ ಅಂದ್ರ ಅಪ್ಪ ಬಂದವ್ ಬಡಿತಾನ, ಅದನ್ನ ಮಗುವನ್ನು ಬಡಿತಾನ. ಇನ್ನೂ ಬಹಳ ಚಲೋ ನಿಮಗ ತಿಳಿಬೇಕು ಅಂದ್ರ ಮಗ ಸುಮ್ಮ ಹೊರಗೆ ಆಟ ಆಡ್ಲಿಕ್ಕೆ ಹೋಗಿರ್ತಾನ. ಮಗ ಹೊರಗೆ ಆಟ ಆಡ್ಲಿಕ್ಕೆ ಹೋಗಿರುವಂತ ಸಂದರ್ಭದೊಳಗ ಮೈಯೆಲ್ಲ ಗಲೀಜ್ ಮಾಡ್ಕೊಂಡು ಹೊಲಸು ಮಾಡ್ಕೊಂಡು, ಮತ್ತೆ ಇರೋದ ಸಣ್ಣ ಮಗ ಅದು, ಮತ್ತ ಹೊರಗೆ ತಿರ್ಗಾಡಕ್ ಹೋದಾಗ ಅಲ್ಲಿ ಇಲ್ಲಿ ಧೂಳಾಗ ಬಿದ್ದು ಕೆಸರಾಗ ಬಿದ್ದು ಮೈಯೆಲ್ಲ ಹೊಲಸು ಮಾಡ್ಕೊಂಡು ಎಲ್ಲಿ ಬರ್ತದ ಅದು ಮನಿಗೆ ಓಡಿ ಬರ್ತದ. ಮನಿಗೆ ಓಡಿ ಬಂದದ ಅಪ್ಪ ಪಡಶಾಲಿ ಒಳಗ ಟಿವಿ ನೋಡಾಕತ್ತಿರ್ತಾನ. ತಾಯಿ ಅಡಿಗೆ ಮನೆ ಒಳಗ ರೊಟ್ಟಿ ಮಾಡಾಕತ್ತಿರ್ತಾಳ, ಅಡಿಗೆ ಮಾಡಾಕತ್ತಿರ್ತಾಳ. ನೇರವಾಗಿ ಓಡಿ ಬಂದಿದ್ದ ಮಗ ಎಲ್ಲಿ ಬಂತು ಅಂದ್ರ ಪಡಶಾಲಿಗೆ ಬಂತದು. ಪಡಶಾಲಿ ಒಳಗ ಹೊಲಸೆಲ್ಲ ಮೈಯೆಲ್ಲ ಕೆಸರು ಮಾಡ್ಕೊಂಡೈತ, ಗಲೀಜು ಮಾಡ್ಕೊಂಡೈತ. ಪಡಶಾಲಿಗೆ ಓಡಿ ಬಂದಿದ್ದ ಅಪ್ಪ ಟಿವಿ ನೋಡ್ಕೊಂತ ಕೂತಿರ್ತಾನ. ಓಡಿ ಬಂದಿದ್ದ ಅಪ್ಪ ಅಪ್ಪ ಅಂತದ. ಅಪ್ಪ ಹಿಂಗ ತಿರುಗಿದವನ ಮೈಯೆಲ್ಲ ಹೊಲಸಾಗೈತು, ಗಲೀಜಾಗೈತು, ಮೈಯೆಲ್ಲ ಕೆಸರು ಮಾಡ್ಕೊಂಡು ಬಂದಿತ್ತು. ಅಪ್ಪ ಏನ್ ಹೊತ್ಕೋತಾನೇನ್ರ? ಆ ಮಗನ ಹೊತ್ಕೋತಾನೇನ್? ಮೊದಲು ಎಲ್ಲಿ ಕರಿತಾನೋ ಅಡಿಗೆ ಮನೆ ಕೈ ಮಾಡಿ ಕರಿತಾನೆ, ಏ ಬಾಯ್ಲು. ಅಡಿಗೆ ಮನೆಯಿಂದ ತಾಯಿ ಏನಾಯ್ತು ಅಂತ ಓಡಿ ಬರ್ತಾಳ. ಓಡಿ ಬಂದಕ್ಕನ ನೋಡ್ರಿ, ಕೈ ರೊಟ್ಟಿ ಮಾಡಕತ್ತಾಳ, ಕೈಯೆಲ್ಲ ಹಿಟ್ಟಿಟ್ಟಾಗ್ಯಾವ. ಯಾವಾಗ ಮಗುವನ್ನ ಹಿಂಗ ಹೊಲಸು ಮಾಡ್ಕೊಂಡಿರುವಂತ ಮಗುವನ್ನ ಹಿಂಗ ತಾಯಿ ನೋಡ್ತಾಳ, ಅವಾಗ ತಾಯಿ ಹಿಂದ ಮುಂದೆ ಏನು ವಿಚಾರ ಮಾಡಂಗಿಲ್ಲ. ಚಲೋ ಬಟ್ಟೆಗಳನ್ನ ಉಟ್ಕೊಂಡಾಳ, ಚಲೋ ಸೀರೆ ಉಟ್ಕೊಂಡಾಳ, ಕೈಯೆಲ್ಲ ಮತ್ತ ಹಿಟ್ಟಿನೂ ಆಗ್ಯಾವ. ಮುಟ್ಟಿದ್ರ ಮಗುನ ಮುಟ್ಟಿದ್ರ ಕೈಯೆಲ್ಲ ಹೊಲಸಕ್ಕಾವು, ಸೀರೆ ಹೊಲಸಾಗತ್ತ. ಆದ್ರೂ ಕೂಡ ತಾಯಿ ಏನು ವಿಚಾರ ಮಾಡಂಗಿಲ್ಲ. ಆ ಮಗುವನ್ನ ಹಿಂಗ ತಾಯಿ ಹೊತ್ಕೊಂಡು ನೇರವಾಗಿ ಎಲ್ಲಿ ಹೋಗ್ತಾಳ ಅಂದ್ರ ಬಾತ್ರೂಮ್ ಬಚ್ಚಲಕ್ಕ ಹೋಗ್ತಾಳ. ಆ ಮಗುವನ್ನ ಸ್ವಚ್ಛ ತೊಳಿತಾಳ, ಸ್ನಾನ ಮಾಡಿಸ್ತಾಳ, ಜಳಕ ಮಾಡಿಸ್ತಾಳ, ಶುಭ್ರವಾಗಿರುವಂತ ಬಟ್ಟೆ ತೊಡಸ್ತಾಳ. ಅದಕ್ಕೇನೋ ಮ್ಯಾಲ ಸೆಂಟ್ ಪೌಡ್ರು ಏನೇನೋ ಹೊಡೆದು ಮಸ್ತ್ ಘಮ 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 ಅನ್ನುವಂತ ಮಗನನ್ನ ರೆಡಿ ಮಾಡಿ ಹೊತ್ಕೊಂಡು ತಂದ ಪಡಿಶಾಲಿ ಒಳಗ ತಾಯಿ ಇಡೋದ ತಡ ಅಪ್ಪ ಹಿಂಗ ಹೊಳ್ಳಿದವನ ಅಲಲ ಬಂದ ನನ್ನ ಮಗ ಅಂತ ಹೊತ್ಕೊಂಡು ಬಿಡ್ತಾನ್ರಿ. ಮೊದಲಿಲ್ಲಾರ್ದ ಪ್ರೀತಿ ಈಗ ಹೆಂಗ ಬಂತ್ರಿ? ಅವಾಗ ಮಗ ಇರ್ಲಿಲ್ಲ. ನಾವು ನೋಡ್ರಿ, ತಾಯಿಗೆ ಯಾಕ ಬಹಳ ದೊಡ್ಡದಾಗಿರುವಂತ ಗುರುವಿನ ಸ್ಥಾನವನ್ನ ಕೊಡ್ತಾರಂದ್ರೆ ಇದಕ್ಕ. ಬಹಳ ಚಲೋ ತಾಯಿ ಆತನನ್ನ ಸ್ವಚ್ಛ ಮಾಡಿ ಶುಭ್ರ ಮಾಡಿ ಆತನಿಗೆ ಚಲೋ ಬಟ್ಟೆ ಉಡಿಸಿ ಆ ಮಗುವನ್ನ ತಾಯಿ ಸ್ವಚ್ಛ ಮಾಡಿ ತಂದ ಇಟ್ಟಾಗ ಅಪ್ಪ ಹೆಂಗ ಹೊತ್ಕೊಳ್ತಾನ ಹಂಗ ಗುರು ಅದಾನ್ರಿ, ದೇವ್ರಂತ ಅದಾನ. ಗುರು ನಮಗ ಅಕ್ಷರಾಭ್ಯಾಸ ಮಾಡಿಸಿ ಬಹಳ ಚಲೋ ನಮ್ಮನ್ನ ರೆಡಿ ಮಾಡ್ತಾನ. ಬಹಳ ಚಲೋ ರೆಡಿ ಮಾಡಿ ನಮಗ ಶುಭ್ರ ಬಟ್ಟೆಗಳನ್ನ ತೊಡಿಸಿ ನಮ್ಮನ್ನ ಬಹಳ ಚಂದ ಕಾಣುವಂಗ ಮಾಡಿ ದೇವ್ರ ಮುಂದೆ ತಂದಿಟ್ರೆ ದೇವ್ರ ಅಟ್ಟ ಹೊತ್ಕೋತಾನ್ರಿ. ನಮ್ಮನ್ನ ಇರ್ಲಿಕ್ಕ ಹೊತ್ಕೊಂಗಿಲ್ಲ. ಇಲ್ಲಿ ತಾಯಿ ಗುರುವಾಗ್ತಾಳ, ತಂದೆ ದೇವ್ರ ಅಕ್ಕ ನೋಡ್ರಿ.